ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪೂರ್ಣ ಸುರೇಶ್ ಅವರಿಗೆ ನಮ್ಮ ಪ್ರೀತಿಯ ಸ್ವಾಗತ. ಅವರ ಅನುಪಸ್ಥಿತಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಕೂಡಿಕೊಳ್ಳಲಿದ್ದಾರೆ. ಇವರೊಂದಿಗೆ ಕಲಾಯೋಗಿ ಪ್ರತಿಷ್ಠಾನದ ಅಧ್ಯಕ್ಷರು, ಖ್ಯಾತ ಕಲಾ ವಿಮರ್ಶಕರು, ಬರಹಗಾರರು ಹಾಗೂ ನಿರೂಪಣಾಕಾರರಾದಂತಹ ಶ್ರೀಯುತ ಎಸ್ ನಂಜುಂಡರಾವ್ ಅವರಿಗೂ ಸಹ ನಮ್ಮ ಆದರದ ಪ್ರೀತಿಯ ಸ್ವಾಗತ. ಮತ್ತು ಅಂತಾರಾಷ್ಟ್ರೀಯ ಸಂಸ್ಕೃತಿ ಮತ್ತು ಕಲೆಗಳ ಫೌಂಡೇಶನ್ನ ನಿರ್ದೇಶಕರಾದಂತಹ ವಿಶ್ವವಿಖ್ಯಾತ ಛಾಯಾಗ್ರಾಹಕರಾದಂತಹ ಶ್ರೀಯುತ ಶ್ರೀವತ್ಸ ಶಾಂಡಿಲ್ಯ ಅವರಿಗೂ ಸಹ ಆದರದ ಸ್ವಾಗತ. ಹಾಗೆಯೇ ಮನ್ವಿತಾಳ ಹೆಜ್ಜೆಗೆ ನಾದದ ಚೌಕಟ್ಟನ್ನು ಕಟ್ಟಿಕೊಡಲು ಬಂದಿರುವಂತಹ, ಈ ಕಾರ್ಯಕ್ರಮದ ಘನತೆಯನ್ನ ಎತ್ತಿ ಹಿಡಿಯಲು ನಮ್ಮ ಜೊತೆ ಕೈಗೂಡಿಸಿರುವಂತಹ ಸಂಗೀತದ ಹಿಮ್ಮೇಳದ ಎಲ್ಲ ಕಲಾವಿದರಿಗೂ ಸಹ ನಮ್ಮ ಪ್ರೀತಿಯ ಸ್ವಾಗತ. ಇದರೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಲು ಬಂದಿರುವಂತಹ ತಾಂತ್ರಿಕ ವರ್ಗದವರಿಗೂ, ಮಾಧ್ಯಮ ಮಿತ್ರರಿಗೂ, ಅಂಜಲಿ ನೃತ್ಯ ಹಾಗೂ ಸಂಗೀತ ಶಾಲೆಯ ಎಲ್ಲ ಪದಾಧಿಕಾರಿಗಳಿಗೂ, ವಿದ್ಯಾರ್ಥಿ ಹಾಗೂ ಪೋಷಕ ವರ್ಗಕ್ಕೂ, ಶ್ರೀಮತಿ ಸುಮಾ ಮತ್ತು ಸಹೃದಯಿ ಮಿತ್ರರಿಗೂ, ಮನ್ವಿತಾಳ ಮಿತ್ರವೃಂದಕ್ಕೂ ಸಹ ಆದರದ ಅನುಪಮವಾದಂತಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇದರೊಂದಿಗೆ ಕಲೆಯನ್ನ, ಕಲಾವಿದೆಯನ್ನ ಪ್ರೋತ್ಸಾಹಿಸಲು ಬೆಂಗಳೂರಿನ ಟ್ರಾಫಿಕ್ ಅನ್ನ ಭರಿಸಿಕೊಂಡು IPL ಇನ್ನೇನು ಶುರುವಾಗುತ್ತೆ, ಫೈನಲ್ ಮ್ಯಾಚ್ RCB ಅಂತ ಗೊತ್ತಿದ್ರೂ ಸಹ ಇಲ್ಲಿ ಬಂದಿರುವಂತಹ, ನೆರೆದಿರುವಂತಹ ಸಭಾ ಸದಸ್ಯರಾದ ನಿಮ್ಮೆಲ್ಲರಿಗೂ ಸಹ ಬಹಳ ಪ್ರೀತಿಯಾದ ಸ್ವಾಗತವನ್ನ ಕೋರುತ್ತಿದ್ದೇವೆ. ನೀವೆಲ್ಲರೂ ಮನ್ವಿತಾಳ ಪ್ರದರ್ಶನವನ್ನ ನೋಡಲು ಬಹಳ ಕಾತುರತೆಯಿಂದ ಕಾಯ್ತಿದ್ದೀರಾ ಅಂತ ನಮಗೆ ಗೊತ್ತು. ಹಾಗಾಗಿ ಇದೀಗ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ ಮನ್ವಿತಾಳ ನೃತ್ಯಾರ್ಪಣಂ, ಅವಳ ರಂಗಪ್ರವೇಶದ ಈ ಶುಭ ಪ್ರದರ್ಶನದೊಂದಿಗೆ. ದಿವಂಗತ ನಾಗೇಶ್ ಹಾಗೂ ಶ್ರೀಮತಿ ಸುಮಾ ಅವರ ಕನಸಿನ ಕುಮಾರಿಯಾದಂತಹ ಮನ್ವಿತಾಳ ರಂಗಪ್ರವೇಶದ ಮೊದಲನೆಯ ಪ್ರಸ್ತುತಿ ಒಂದು ಪುಷ್ಪಾಂಜಲಿ. ಯಾವುದೇ ಭರತನಾಟ್ಯ ಕಾರ್ಯಕ್ರಮವನ್ನ ಸಾಗುವಂತಹ ಹಾದಿಯನ್ನ ಒಂದು ಮಾರ್ಗಂ ಎಂದು ಕರೆಯುತ್ತಾರೆ. ಆ ಮಾರ್ಗಂನಲ್ಲಿ ಮೊದಲು ಮಾಡುವುದು ಪ್ರಾರ್ಥನಾ ರೂಪದ ನೃತ್ಯ. ದೇವರಿಗೆ ಪ್ರಾರ್ಥನೆಯನ್ನು ಮಾಡದೆ ನಾಟ್ಯವನ್ನ ಆರಂಭಿಸಿದರೆ ಅದನ್ನ ನೀಚ ನಾಟ್ಯ ಎಂದು ಭರತ ಮುನಿಯು ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳುತ್ತಾನೆ. ಅಂತಹ ನೀಚರು ನಾವಾಗಲು ಇಷ್ಟಪಡದೆ ಮೊದಲನೆಯ ಪ್ರಾರ್ಥನಾ ರೂಪದ ಪುಷ್ಪಾಂಜಲಿಯನ್ನ ನಿಮ್ಮೆಲ್ಲರ ಮುಂದೆ ಸಮರ್ಪಿಸಲಿದ್ದೇವೆ. ಕೈಯಲ್ಲಿ ಆಗಷ್ಟೇ ಅರಳಿದಂತಹ ಕುಸುಮಗಳನ್ನ ಹಿಡಿದು ಅಥವಾ ಹಿಡಿದಂತಹ ಭಾವನೆಯನ್ನ ಮನದಲ್ಲಿ ಹೊತ್ತು ರಂಗದ ಮೇಲೆ ಪ್ರವೇಶ ಮಾಡಿ, ರಂಗಾದಿದೇವತೆಯಾದಂತಹ ಶಾರದೆಗೂ, ನಾಟ್ಯಾದಿದೇವತೆಯಾದಂತಹ ನಟರಾಜನಿಗೂ, ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರಿಗೂ, ತನ್ನ ಗುರುಗಳಿಗೂ, ಸಂಗೀತದ ಸಾಂಗತ್ಯವನ್ನ ನೀಡುತ್ತಿರುವಂತಹ ಹಿಮ್ಮೇಳದ ಕಲಾವಿದರಿಗೂ ಸಹ ನಮಸ್ಕರಿಸಿ, ರಂಗಕ್ಕೆ ಅಷ್ಟ ದಿಗ್ಬಂಧನವನ್ನ ಮಾಡಿ, ಅಷ್ಟ ದಿಕ್ಪಾಲಕರಿಗೆ ನಮಸ್ಕರಿಸಿ, ಯಾವುದೇ ದಿಕ್ಕಿನಿಂದಲೂ ಕಾರ್ಯಕ್ರಮಕ್ಕೆ ಅಡಚಣೆ ಬರಬಾರದು ಎಂದು ಪ್ರಾರ್ಥಿಸುತ್ತಾ ರಂಗದ ಮೇಲೆ ಮೊದಲನೆಯ ಹೆಜ್ಜೆಯನ್ನ ಇಡುವುದೇ ಪುಷ್ಪಾಂಜಲಿಯ ಒಂದು ವೈಶಿಷ್ಟ್ಯ. ಇಂದಿನ ಪುಷ್ಪಾಂಜಲಿಯನ್ನ ಮೊದಲನೆಯದಾಗಿ ನಡೆಸಿಕೊಡುತ್ತಿರುವಂತಹ ಮನ್ವಿತಾಳಿಗೆ ಮತ್ತು ಅವಳ ಗುರುಗಳಿಗೆ ಹಾಗೂ ಸಂಗೀತದ ಕಲಾವಿದರೆಲ್ಲರಿಗೂ ಒಂದೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಪ್ರೋತ್ಸಾಹವನ್ನ ಸೂಚಿಸಿ. ಗಣಪತೆ ಮಹಾಮತೆ, ಗಣಪತೆ ಮಹಾಮತೆ, ಗಣಪತೆ ಮಹಾಮತೆ, ಗಣಪತೆ ಮಹಾಮತೆ, ಗಣಪತೆ ಮಹಾಮತೆ, ಗೌರಿ ಕುಮಾರ ಮಾಪಗಿ ಗಣಪತೆ ಮಹಾಮತೆ, ಗೌರಿ ಕುಮಾರ ಮಾಪಗಿ ಗಣಪತೆ ಮಹಾಮತೆ. ಅಹಿಮಾದ್ಯ ಶೈಶ್ವರ್ಯ
ಗಿಡ
ಈ ಅದ್ಭುತವಾದಂತಹ ಪುಷ್ಪಾಂಜಲಿ ಮೂಡಿ ಬಂದಿದ್ದು ನಾಗಸ್ವರಾವಳಿ ರಾಗ ಹಾಗೂ ಮಿಶ್ರ ಝಂಪೆ ತಾಳದಲ್ಲಿ ಶ್ರೀ ಮಧುರೈ ಆರ್ ಮುರಳೀಧರನ್ ಅವರ ರಚನೆಯಲ್ಲಿ. ಇಂತಹ ಅವಿಸ್ಮರಣೀಯ ಸಂಜೆಗೆ ಸಂಗೀತದ ಸಾಥನ್ನು ನೀಡುತ್ತಿರುವಂತಹ ಎಲ್ಲ ಕಲಾವಿದರ ಪರಿಚಯದ ಸಮಯ. ನಟ್ಟು ವಾಂಗದಲ್ಲಿ ಮನ್ಮಿತಾಳ ಗುರುವಾದಂತಹ ಶ್ರೀಮತಿ ಅಂಜಲಿ ಕೆಆರ್, ಗಾಯನದಲ್ಲಿ ವಿದ್ವಾನ್ ಶ್ರೀ MS ದೀಪಕ್, ಮೃದಂಗವಾದನದಲ್ಲಿ ವಿದ್ವಾನ್ ಶ್ರೀ ವಿದ್ಯಾಶಂಕರ್, ಕೊಳಲಿನ ಸಹಕಾರ ನೀಡುತ್ತಿರುವವರು ವಿದ್ವಾನ್ ಶ್ರೀ ಕಾರ್ತಿಕ್ ಸಾತವಳ್ಳಿ, ಧನುರ್ವೀಣಾ ವಾದನ ಅಂದರೆ ವಯಲಿನ್ ಸಹಕಾರ ನೀಡುತ್ತಿರುವಂತಹವರು ವಿದ್ವಾನ್ ಸನತ್ ಕುಮಾರ್ ನೈಭಿ, ಹಾಗೂ ರಿದಮ್ ಪ್ಯಾಡ್ನಲ್ಲಿ ವಿದ್ವಾನ್ ಮಿಥುನ್ ಶಕ್ತಿ. ಕಾಣಿಸ್ತಿಲ್ಲ, ಆಮೇಲೆ ಕಾಣಿಸ್ತಾರೆ. ಇಂತಹ ಅದ್ಭುತವಾದ ಸಂಗೀತವನ್ನ ನಮ್ಮೆಲ್ಲರ ಕಿವಿಗೆ ರಸದೌತಣದಂತೆ ಬಡಿಸುತ್ತಿರುವಂತಹ ಈ ಕಲಾವಿದರೆಲ್ಲರಿಗೂ ನಮ್ಮ ನಮನಗಳನ್ನ ಸಲ್ಲಿಸುತ್ತಾ, ಈ ಕಲಾವಿದರನ್ನ ಮನ್ವಿತಾಳಿಗಾಗಿ ಒಟ್ಟುಗೂಡಿಸಿರುವಂತಹ ಗುರುವಾದ ಅಂಜಲಿಯ ಪುಟ್ಟ ಪರಿಚಯದ ಸಮಯ ಇದೀಗ. Guru Vidushi Srimati Anjali KR is one of the most sought after artists in Bangalore today. Being an engineer by qualification, she quit her cushy job in software firm to follow her passion of art. Now, she happily plays many roles. She is an entrepreneur who is the founder and CEO at Mahavatar Media Communications, artistic director, Anjali School of Dance and Music, film actress, TV anchor, master of ceremonies, speaker, dancer and choreographer. An IIMB alumna, Anjali graduated from the prestigious IIMB Goldman Sachs Women Entrepreneurs Program, solidifying her commitment to entrepreneurship. She is a dancer par excellence, combining the skills of a dancer and a choreographer. She had her initial instructions and training in Bharatanatyam under Guru Vidushi Srimati Shubha Dhananjay. She later trained under Guru Vidushi Lata Lakshmisha, under whose tutelage her Arangetram took place in the year 2012. She furthered her training in Bharatanatyam under Guru Vidushi B. Bhanumati, a Bharatanatyam exponent of repute. She also practiced contemporary dance under the guidance
of Srimati Mayuri Upadhyay at Nritarutya Dance Company and was selected to be a part of the company's youth wing team, wherein she had the distinction of performing at the most prestigious events such as 70th birthday celebrations of none other than Sri Amitabh Bachchan, Krishna, which was a commissioned work for the foundation run by Srimati Kokila Ben Ambani, Bollywood film Mirzia, amongst many others. Srimati Anjali has passed her proficiency exam in dance with a very high distinction, with enchanting performances all over the world like International Dance Festival Bangkok, Hampi Utsava, Mysuru Dasara, Republic Day programs at New Delhi, Konark Dance Festival, Delhi Kannada Sangha programs, and many, many more. She has created an enviable name for herself in the field of arts. Her entrepreneurial approach is also guiding Mahavatar Center for Performing Arts, Anjali School of Dance and Music, an art school envisioned by her with a mission to promote art education and development. The school, sheltered in the cultural hub of Bangalore, boasts of more than 50 dedicated students practicing under her able guidance. Today, it is branching into many units such as performing team, organizing workshops, performances, student interactive talent showcases, collaborations, and many more. She made her debut as a heroine into Sandalwood with a psychological suspense thriller movie Manoratha, and has been a lead actress in Swachha Karnataka, which was screened at Bangalore International Film Festival. She has also acted in many movies such as Nangishta, Mahakavya, Run Antony, Kiragurina Gayaligalu, amongst others. She is also a renowned anchor, corporate presenter, moderator, and a speaker with distinction of hosting the most prestigious events across the world. Another feather in her cap, Anjali proudly boasts of her television shows as a host for the popular channels such as Zee Kannada, Colors Kannada, Shri Shankara TV, Ayush TV, SVBC, and many, many more. You name it and you've seen her on screen. Anjali's contributions have been recognized with numerous awards, as they should be, including the Women Achiever Award from Federation of Karnataka Chambers of Commerce and Industry, Nari Narayani Award by Public TV, Honorary Doctorate conferred by International Peace University, Stuttgart, Germany, Daughter of India National Award in memory of Kalpana Chawla by Public Relations Council of India, Ramnath Goenka Award, GTF Women Excellence Award, Award at the World Peace Summit 2019, Hindustan Gagan Gaurav Award from Pujya Mantralaya Matha, Kala Kusuma Award, Natya Madhuri Award, Arul Mallige Award, and I can go on and on and on about this beautiful artist as well as an actress. Anjali Ramachandra embodies the spirit of a modern Renaissance woman, seamlessly blending business prowess with artistic flair. Her journey is a tapestry of achievements as she continues to inspire and make a mark in the entrepreneurial, entertainment and artistic landscape. Ladies and gentlemen, Guru of Kumari Manvita, Srimati Anjali KR for all of us. ಮನ್ವಿತಾಳ ಮುಂದಿನ ಪ್ರಸ್ತುತಿಯತ್ತ ಹೆಜ್ಜೆ ಇಡುತ್ತಿದ್ದೇವೆ. ವಿಘ್ನ ನಿವಾರಕನಾದಂತಹ ಆ ಗೌರಿ ಸುತನಾದಂತಹ ಲಂಬೋದರನಾದ ಗಜಕರ್ಣನಾದಂತಹ ವಿನಾಯಕನ ಮೇಲೆ ವಿಘ್ನ ಧ್ವಂಸಕಂ ವಿನಾಯಕಂ ಸಿದ್ಧಿ ಬುದ್ಧಿ ಪ್ರದಾಯಕಂ ಅಘನಾಶಿನಂ ಪನ್ನಗಭೂಷಿತಂ ತತ್ವಜ್ಞಾನಾದಿ ಸಕಲಪ್ರದಂ ಎಂದು ಸಾಗುವಂತಹ ಒಂದು ರಚನೆ. ಎಲ್ಲ ವಿಘ್ನಗಳನ್ನು ನಿವಾರಿಸುವ, ಸಿದ್ಧಿ ಬುದ್ಧಿಯನ್ನ ನೀಡುವ, ಪಾಪ ಕರ್ಮಗಳನ್ನ ತೊಳೆದು ಹಾಕುವ, ಶಾಸ್ತ್ರಗಳಲ್ಲಿ ಅಡಕವಾಗಿರುವಂತಹ ಎಲ್ಲ ಜ್ಞಾನವನ್ನ ನಮಗೆ ನೀಡುವಂತಹ ಶಕ್ತಿ ಇರುವ ಸೋಮ ಎಂದರೆ ಚಂದ್ರ ಹಾಗೂ ಸೂರ್ಯರನ್ನೇ ತನ್ನ ಕಣ್ಣುಗಳಿಗೆ ಇರಿಸಿಕೊಂಡಿರುವಂತಹ ಶಿವನ ಪತ್ನಿಯಾದ ಸತಿಯ ಸುತನಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ 6 ರೀತಿಯ ವರ್ಗದ ಗುಣಗಳನ್ನ ನಿವಾರಿಸುವ, ಕಾಮನ ವೈರಿಯಾದ ಶಿವನಿಗೂ 6 ಮುಖಗಳುಳ್ಳಂತಹ ಷಣ್ಮುಖನಿಗೂ ಪ್ರೀತಿ ಪಾತ್ರನಾದಂತಹ ಆ ಗಣೇಶನನ್ನ ವಂದಿಸುವ ಭಾವ ಈ ರಚನೆಯಲ್ಲಿ ಅಡಕವಾಗಿದೆ.
ಭಾಮಪ ಶಾಪ ತನ್ನಿವಾರಕಂ ಎಂಬ ಸಾಲುಗಳಲ್ಲಿ ಸತ್ಯಭಾಮೆಯ ಪತಿಯಾದಂತಹ ಆ ಶ್ರೀಕೃಷ್ಣ ಪರಮಾತ್ಮನು ವಿನಾಯಕ ಚೌತಿಯ ದಿನದಂದು ಚಂದ್ರನನ್ನ ನೋಡಿ ಆ ಕಾರಣದಿಂದ ಶಾಪಗ್ರಸ್ತನಾದಾಗ ಸತ್ರಾಜಿತನ ಶಮಂತಕ ಮಣಿಯನ್ನ ಕದ್ದನೆಂಬ ಸುಳ್ಳು ಆರೋಪಕ್ಕೆ ಒಳಗಾಗುತ್ತಾನೆ. ಇಂತಹ ಒಂದು ಕೃತ್ರಿಮದಿಂದ ಹೊರಗೆ ಬರಲು ಗಣಪತಿಯ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಮಾಡಿ ಶಾಪ ವಿಮುಕ್ತನಾದಂತಹ ಕಥೆಯನ್ನ ಕೂಡ ಇಲ್ಲಿ ಬಿಂಬಿಸಲಾಗುತ್ತಿದೆ. ಇಂದ್ರಾದಿ ದೇವತೆಗಳಿಂದ ಪೂಜಿಸಲ್ಪಡುವ ಗಣಪತಿಯು ಮೂಲಾಧಾರ ಚಕ್ರದಲ್ಲಿ ನೆಲೆಸಿರುವವನು, ಹಳದಿಯ ಪೀತಾಂಬರ ವಸ್ತ್ರವನ್ನ ಧರಿಸಿರುವವನು, ಹಾಸ್ಯ ರಸಕ್ಕೆ ಅಧಿದೇವತೆಯಾದಂತಹ ಇವನು ಸರ್ವರಿಗೂ ಮನೋರಂಜನೆಯನ್ನ ಒದಗಿಸುವವನು, ನಾಟಕ ಪ್ರಿಯನೂ ಅಭಯವನ್ನು ನೀಡುವ ವಿಶ್ವದಾಸ ಪೂಜಿತನೂ ಸಹ ಇವನು ಎಂಬಂತಹ ಸುಂದರ ವರ್ಣನೆ ಇರುವಂತಹ ಗಣಪತಿಯ ಪ್ರಾರ್ಥನೆ. ಇದರ ರಚನೆ ರಿಷಭಪ್ರಿಯ ರಾಗ ಹಾಗೂ ಆದಿತಾಳದಲ್ಲಿ ವಿದ್ವಾನ್ ಶ್ರೀ ಮಹೇಶ್ ಸ್ವಾಮಿ ಅವರು ಮಾಡಿದ್ದಾರೆ. Manvita is going to now present a beautiful piece on the remover of all obstacles, Lord Ganesha. You will see a small story in the entire presentation where Lord Krishna was subjected to unnecessary curses and unnecessary complications when he accidentally saw moon on the day of Vinayaka Chaturthi, and to remove himself of this curse he very ardently prayed to Lord Vinayaka, presenting to you this beautiful kriti in Rishabhapriya Raga and Aditala, creation of Vidwan Sri Mahesh Swami. विघ्नत्वं सकं विनायकं भजाम्यहम् 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 मनसा वचसा सोमसूर्यनिलोचन सतिसुतो गणपतिं हरिवदनं विघ्नत्वं सकं विनायकं भजाम्यहम् मनसा वचसा सोमसूर्यनिलोचन सतिसुतो गणपतिं हरिवदनं विघ्नत्वं सकं विनायकं भजाम्यहम् सिद्धि बुद्धि प्रदायकं अघनाशिनं पन्नगभूषितं सिद्धि बुद्धि प्रदायकं अघनाशिनं पन्नगभूषितं सिद्धिभूषि प्रदायकं अघनाशिनं पन्नगभूषितं तत्त्वज्ञानादि सकलप्रदं ताभिसुदायकं तत्त्वज्ञानादि सकलप्रदं भक्ताभिसुदायकं
ಮೂಲಾಧಾರ ನಿವಾಸಿನಂ ಕನಕಭೂಷಿತಂ ಈಶವಾಸಿನಂ ಮೂಲಾಧಾರ ನಿವಾಸಿನಂ ಕನಕಭೂಷಿತಂ ಈಶವಾಸಿನಂ ಸರ್ವಲೋಕತೋಷಕಂ ನಾಟಕಪ್ರಿಯಂ. लोकतोषकं नाटकप्रियं अभयतं विश्वदासपूजितं लोकतोषकं नाटकप्रियं अभयतं विश्वदासपूजितं विघ्नत्वं सकं विनायकं भजाम्यहं मनसा सोमसूर्यविलोचन सतिसुतं गणपतिं हरिवरनं विघ्नत्वं सकं विनायकं भजाम्यहं विघ्नत्वं सकं विनायकं भजाम्यहं विघ्नत्वं सकं विनायकं भजाम्यहं ಮುಖ್ಯ ಅತಿಥಿಗಳ ಪರಿಚಯದ ಸಮಯ. ಡಾಕ್ಟರ್ ಎಸ್ ನಂಜುಂಡರಾವ್ ಅವರು ಕಲಾ ವಿಮರ್ಶಕರು ಮತ್ತು ಸಾಂಸ್ಕೃತಿಕ ಸಂಘಟಕರು ಕೂಡ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಕಾಂ ಪದವಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮ ಮತ್ತು ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಶ್ರೀ ನಂಜುಂಡರಾವ್ ಅವರು ತಮ್ಮ ಅದ್ಭುತ ಸಂಘಟನೆಯನ್ನ ನಡೆಸುವಂತಹ ಕಾರ್ಯಕ್ಕೆ ಹೆಸರಾದವರು. ಯೂತ್ ರೈಟರ್ಸ್ ಅಂಡ್ ಆರ್ಟಿಸ್ಟ್ ಗಿಲ್ಡ್ನ ಅಧ್ಯಕ್ಷರು, ಕಲಾಯೋಗಿ ಪ್ರತಿಷ್ಠಾನದ ಅಧ್ಯಕ್ಷರು, ಶೇಷಾದ್ರಿಪುರಂ ಶ್ರೀ ರಾಮ ಸೇವಾ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ. 1 ದಶಕಕ್ಕೂ ಹೆಚ್ಚು ಕಾಲ ಕಲಾ ವಿಮರ್ಶಕರಾಗಿ ಮತ್ತು ಕಾರ್ಯಕ್ರಮ ನಿರೂಪಕರಾಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿರುವ ಹೆಗ್ಗಳಿಕೆ ಡಾಕ್ಟರ್ ಎಸ್ ನಂಜುಂಡರಾವ್ ಅವರದ್ದು. ಪ್ರತಿಷ್ಠಿತ ICCR ಸಂಸ್ಥೆಯ ಅಡಿಯಲ್ಲಿ 1500ಕ್ಕೂ ಹೆಚ್ಚು ವಿವಿಧ ಕಲಾವಿದರ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ಸಂಘಟಿಸಲು ಸಹಾಯಕರಾಗಿದ್ದಾರೆ. ಪ್ರಜಾವಾಣಿ, ವಿಜಯ ಕರ್ನಾಟಕ ಮತ್ತು ವಿಜಯವಾಣಿಯಂತಹ ಪ್ರಮುಖ ಕನ್ನಡ ದಿನಪತ್ರಿಕೆಗಳಲ್ಲಿ 350ಕ್ಕೂ ಹೆಚ್ಚು ಲೇಖನಗಳನ್ನ ಮತ್ತು ಕಲಾ ವಿಮರ್ಶೆಗಳನ್ನ ಬರೆದಿದ್ದಾರೆ. ಯೂತ್ ರೈಟರ್ಸ್ ಅಂಡ್ ಆರ್ಟಿಸ್ಟ್ ಗಿಲ್ಡ್ ಮೂಲಕ ಪ್ರತಿಷ್ಠಿತ ಕಲಾಯೋಗಿ ಪ್ರಶಸ್ತಿಯನ್ನ ಸಹ ಸ್ಥಾಪಿಸಿ ಕಲಾ ಕ್ಷೇತ್ರದ ಅನೇಕ ದಿಗ್ಗಜರಿಗೆ ಮತ್ತು ಸಾಧಕರಿಗೆ ಆ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾ ಬರುತ್ತಿದ್ದಾರೆ. ಇಂತಹ ಸಾಧಕರಿಗೂ ಅನೇಕ ಪ್ರಶಸ್ತಿಗಳು ಸಂದಿವೆ. ಯೋಗ ಮತ್ತು ಕೊಳಲು ವಾದನದಲ್ಲಿಯೂ ಪರಿಣತಿಯನ್ನು ಹೊಂದಿರುವಂತಹ ಶ್ರೀ ನಂಜುಂಡರಾವ್ ಅವರಿಗೆ ಇಂಡಿಯನ್ ವರ್ಚುವಲ್ ಅಕಾಡೆಮಿ ಕಡೆಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಕಲಾ ಪೋಷಕ ಪ್ರಶಸ್ತಿ, ಕಲಾಶ್ರೀ ಪ್ರಶಸ್ತಿ ಹಾಗೂ ಕಮಲಪತ್ರ ಮತ್ತು ದ್ರೋಣ ಪ್ರಶಸ್ತಿಗಳು ಸಹ ಲಭಿಸಿವೆ. ಇವರ ಸಮರ್ಥ ಮಾರ್ಗದರ್ಶನದಲ್ಲಿ ಕಲಾವಿದರ ಅನುಕೂಲಕ್ಕಾಗಿ ಹಂಪಿ ವಿಶ್ವವಿದ್ಯಾಲಯವು ಭಾರತ ನೃತ್ಯ ಸಂಗೀತ ಅಕಾಡೆಮಿಯ ಸಹಯೋಗದೊಂದಿಗೆ 2 ದಿನಗಳ ಕಾರ್ಯಾಗಾರಗಳನ್ನು ಮತ್ತು ಅನೇಕ ಶಿಬಿರಗಳನ್ನು ಸಹ ಬಹಳ ಯಶಸ್ವಿಯಾಗಿ ಆಯೋಜಿಸಿದ್ದು ಅವರ ಗಣನೀಯ ಸಾಧನೆಗಳಲ್ಲಿ ಒಂದು. ಇಂತಹ ಮಹನೀಯರು
ನಿಸ್ವಾರ್ಥವಾಗಿ ಕಲೆಯ ಕಲಾವಿದರ ಸೇವೆಯನ್ನ ಮಾಡುತ್ತಿರುವಂತಹ ಕಲಾ ವಿಮರ್ಶಕರು ಇಂದು ಮನ್ವಿತಾಳನ್ನ ನೋಡಲು ಬಂದಿರುವುದು ನಮ್ಮೆಲ್ಲರಿಗೆ ಬಹಳ ಸಂತೋಷದ ಸಮಾಚಾರ. ಅವರನ್ನ ಸಭೆಯನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೋರಿಕೊಳ್ಳುತ್ತಿದ್ದೇನೆ. ನಮ್ದೆಲ್ಲ ಒಂದು ಅದ್ಭುತವಾದಂಥ ನೃತ್ಯವನ್ನು ನೋಡಿದ್ದೀವಿ. ಏಕೆಂದರೆ ಮನ್ವಿತ ಅಂದರೆ ಅಲ್ಲಿ ಹಿತ ಇದೆ. ನೃತ್ಯವನ್ನು ಭಾಳಷ್ಟು ಹಿತವಾಗಿ ಪ್ರೀತಿಸಿದಾಗ ಅಷ್ಟೇ ಮಾತ್ರ ಈ ವೇದಿಕೆಯಲ್ಲಿ ನೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಜಲಿ ಹಾಕಿ ಹುಡುಕಿದ್ರು ಕೂಡ ಕೆಲವು ಕಲಾವಿದರು ಸಿಗೋಲ್ಲ. ಆ ಕೆಲಸವನ್ನು ಅಂಜಲಿ ಮಾಡ್ತಿದ್ದಾರೆ. ಏಕೆಂದರೆ ಇದು ಪೂರ್ಣ ಪ್ರಮಾಣದ ನೃತ್ಯವಾಗಬೇಕು ಅಥವಾ ಸಂಗೀತವಾಗಬೇಕು. ಆವಾಗ ಸ್ವೀಕರಿಸಿದ್ರೆ ಮಾತ್ರ ಈ ಕ್ಷೇತ್ರ ತುಂಬ ಕಲಾವಿದರು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಆ ಕೆಲಸವನ್ನು ಮಾಡಿದ್ದಾರೆ. ವತ್ಸರಾಗ್ಬಿಟ್ರೆ ಮಾತ್ರ, ಅಂದರೆ ವತ್ಸ ಅಂದರೆ ಪ್ರಾಯ, ಅಂದರೆ ಅಲ್ಲಿಂದ ಎತ್ತರಕ್ಕೆ ಬೆಳೆಯಲ್ಲ ಅಂತ. ಯಾಕೆಂದರೆ ನಮ್ಮ ಮನಸ್ಥಿತಿ ಆ ವತ್ಸರಾಗಿರಬೇಕು. ಆವಾಗ ಮಾತ್ರನೇ ಅನೇಕ ವಿಚಾರಧಾರೆಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ನಿಜವಾಗ್ಲೂ ಮನ್ವಿತಾ ಮಾಡ್ತಿದ್ದಾರೆ. ಏಕೆಂದರೆ ಆನಕ್ರು ಒಂದು ಮಾತಿದೆ, ನಾನು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳೋದು, ಏಕೆಂದರೆ ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಕಲಾ ಸರಸ್ವತಿ ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಅದಕ್ಕೆ ಯಾಕೆಂದರೆ ಆ ಕಲಿಯುವಂತಹ ವಿದ್ಯಾರ್ಥಿಯಲ್ಲಿ ಅಥವಾ ಕಲಾವಿದರಲ್ಲಿ ಆ ಭಕ್ತಿ, ಶ್ರದ್ಧೆ, ಆ ತನ್ಮಯತೆ ಇದ್ದರೆ ಮಾತ್ರ ಈ ಕಲಾ ಸರಸ್ವತಿ ಅದನ್ನು ಪಡ್ಕೊಳ್ತಾರೆ ಅಂತ. ಏಕೆಂದರೆ ಸಂಗೀತ, ನೃತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆದರೆ ಅವನ್ನೆಲ್ಲವನ್ನ ತನ್ನದಾಗಿಸ್ಕೊಂಡು ಹೋಗ್ತಾ ಇದ್ದರೆ ಈ ಕ್ಷೇತ್ರದಲ್ಲಿ ತನ್ನದೇ ಆದ ತನ್ಮಯತೆಯನ್ನು, ಅನ್ನೊಬ್ಬರ ಹೆಜ್ಜೆಯ ನಿನಾದವನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನನಗೇನು ಸ್ಪೇಸ್ ಕೊಡಲಿಲ್ಲ ಮೇಡಮ್, ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಟಿದೆ ಪೂರ್ಣ. ಏಕೆಂದರೆ ಅನೇಕ ವಿಚಾರವನ್ನು ನೃತ್ಯದ ಬಗ್ಗೆ ಹೇಳಿದ್ರು. ಖಂಡಿತ ಅಂಗಶುದ್ಧಿ ಇದೆ ಮಗುವಿಗೆ, ಅಷ್ಟೇ ಎನರ್ಜಿ ಇದೆ. ಆ ಎನರ್ಜಿ ಯಾಕೆಂದರೆ ಎಲ್ಲ ಒಂದು 2-3 ನೃತ್ಯವನ್ನು ಮಾಡಿದ ತಕ್ಷಣ ಎನರ್ಜಿ ಡೌನ್ ಆಗೋದು. ಯಾಕೆಂದರೆ ವರ್ಣಕ್ಕೆ ಬಂದಾಗ, ಯಾಕೆಂದರೆ ವರ್ಣ ಅಷ್ಟು ಎನರ್ಜಿಯನ್ನು, ಆ ಚೈತನ್ಯವನ್ನು ಬೇಡ್ಕೊಳ್ಳುತ್ತೆ. ಆ ಚೈತನ್ಯವನ್ನು ನಿಜವಾಗ್ಲೂ ಇಡೀ ವರ್ಣ ಪೂರ್ತಿ ಇಟ್ಕೊಂಡಿದ್ದಾರೆ ಮಗು. ಯಾಕೆಂದರೆ ಅದಿದ್ದರೆ ಮಾತ್ರ ಆ ಕಲೆಯಲ್ಲಿ ಸ್ವತಃ. ಏಕೆಂದರೆ ಇದು ಕೇಳೋದು ಒಂದು 3 ಅಂಶನ ಪಿ ಅಂತ. ಯಾರು ಬೇಕಾದರೂ ಅದನ್ನು ಪಿ ಪ್ರಾಕ್ಟೀಸ್ ಮಾಡಿದ್ರೆ ನೃತ್ಯ ಅಥವಾ ಯಾವುದೇ ಕ್ಷೇತ್ರದಲ್ಲೂ ಯಶಸ್ಸು ಸಾಧ್ಯ ಆಗುತ್ತೆ. ಏನು ಅಂತಿದ್ರ ಪಿ ಅಂದರೆ ಪ್ರಾಕ್ಟೀಸ್ ಅಂತ. ಅವಾಗ ಪರ್ಫೆಕ್ಟ್ ಆಗುತ್ತೆ ಅಂತ. ಯಾಕೆಂದರೆ ಆ ಕೆಲಸವನ್ನು ಅಂಜಲಿ ಮಾಡಿದ್ದಾರೆ. ಅಂಜಲಿ ಮತ್ತೊಂದು ಹಂತಕ್ಕೆ ತಲುಪಿಸಿದ್ದಾರೆ. ಯಾಕಂದರೆ ನಾನು ಅನೇಕ ಬಾರಿ ಹೇಳಿದ್ದುಂಟು, ನೀವೊಂದು MNC ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಅದ್ಭುತ ಒಂದು ಮ್ಯಾಕ್ಸಿಮಮ್ ಒಂದು ಪೋಸ್ಟ್ ಕೊಟ್ಟಿರ್ಬೋದು, CEO ಅಥವಾ ಮ್ಯಾನೇಜಿಂಗ್, ಏನೋ ಒಂದು, ಅದಕ್ಕಿಂತ ನೆಕ್ಸ್ಟ್ ಏನೂ ಇಲ್ಲ ಅಂತ. ಆದರೆ ಈ ನೃತ್ಯ ಜಗತ್ತು, ಸಂಗೀತ ಜಗತ್ತು ಕೇಳ್ಕೊಳ್ಳುತ್ತೆ ಇದು ಅನ್ಲಿಮಿಟೆಡ್ ಅಂತ. ಯಾಕೆಂದರೆ ಇಲ್ಲಿ ಒಬ್ಬ ಪುಟ್ಟ ಕಲಾವಿದೆ 8-10 ವರ್ಷ ಅಥವಾ 6 ವರ್ಷಕ್ಕೆ ಈ ಸಂಗೀತ ನೃತ್ಯಕ್ಕೆ ಬರ್ತಾರೆ. ಅಲ್ಲಿಂದ ವಿದ್ಯಾರ್ಥಿ ಆಗ್ತಾರೆ, ಕಲಾವಿದರಾಗ್ತಾರೆ, ಗುರುವಿನ ಹಂತಕ್ಕೆ ಹೋಗ್ತಾರೆ. ಇದೊಂದು ನಾವು ಅಥ್ಲೆಟಿಕಲ್ಲಿ ರಿಲೇ ಅಂತ, ಅಂದರೆ ಆ ರಿಲೇ ಸ್ಟಿಕ್ನ ಪಾಸ್ ಆನ್ ಮಾಡ್ತಾ ಅಷ್ಟು ಜನ ಯಶಸ್ಸಾಗ್ತಾರೆ. ಹಾಗೆ ಈ ನೃತ್ಯ ಮತ್ತು ಸಂಗೀತ ಕ್ಷೇತ್ರ ಕೂಡ ಹಾಗೆ ನಿರಂತರ ಓಟ ಆಗುತ್ತೆ. ಅದು ಶ್ರದ್ಧೆ, ಭಕ್ತಿ, ಸಂಸ್ಕಾರ. ನಮಗೆ ಹೆಚ್ಚಿಗೆ ಸಂಸ್ಕಾರ, ಶಿಸ್ತನ್ನು ಕಲಿಸ್ಕೊಡೋದು ಯಾವುದು ಅಂದರೆ ಸಂಗೀತ ಮತ್ತು ನೃತ್ಯಗಳು. ಯಾಕೆಂದರೆ ನಮ್ಮ ಸನಾತನ ಧರ್ಮದಿಂದ ನಡ್ಕೊಂಬಂದಿರೋದಂತ ಆ ಸಂಸ್ಕಾರ ಕಲಿಸ್ಕೊಡ್ಬೇಕು ಅಂದರೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಬೇಕು ಅನಿಸಿದ್ರೆ ಸಂಗೀತಕ್ಕೆ ಹಾಕಿ, ನೃತ್ಯಕ್ಕೆ ಹಾಕಿ, ಅಥವಾ ಯಾವುದೇ ಲಲಿತ ಕಲೆಗಳಿಗೆ ಹಾಕಿ, ಆಗಷ್ಟೇ ಆಗುತ್ತೆ. ಎಲ್ಲಿ ನಿಲ್ಲಿಸ್ಬಿಡ್ತೀರ ಹೇಳಿ? ಎಲ್ಲದರಲ್ಲೂ ಸೇರಿಸ್ಬಿಡ್ತೀರ. ಯಾಕಂದರೆ ಪಕ್ಕದ ಮನೆ ಪದಕ ಸೇರಿಸಾಯ್ತು, ನನ್ನ ಮಗಳು ಸೇರಲೇಬೇಕು ಅಂತ. ಅವಳಿಗೆ ಸ್ವಿಮ್ ಬರಬೇಕು, ಕರಾಟೆ ಬರಬೇಕು, ಕುಂಫು ಬರಬೇಕು, ಎಲ್ಲ ಬರಬೇಕು. ಎಲ್ಲಿಗೆ ಸ್ಟಾಪ್ ಆಗ್ತೀರಾ? ಎಂತಲ್ವಾ? ಮಾರ್ಕ್ಸ್ ವಾದಿಗಳಲ್ವಾ? ನಮ್ಗೆ ಎಷ್ಟು ಬೇಕು? 100ಕ್ಕೆ 200 ಕೊಟ್ಟರು ಬೇಜಾರೇನಿಲ್ಲ. 98 ಅಷ್ಟೇನಾ? ಇನ್ನೆರಡು ಎಲ್ಲಿಗೆ ಬಿಟ್ಟೆ ಅಂತ ಹೇಳ್ತಾರೆ. 100ಕ್ಕೆ 100 ಅಂದರೆ ಓಕೆ, ಆದರೆ ಇನ್ನು ಸ್ವಲ್ಪ ಟ್ರೈ ಮಾಡಿದರೆ ಅಂತಾರೆ. ಈ 100ಕ್ಕೆ 100 ಆದರೂ ಇನ್ನೂ ಟ್ರೈ ಮಾಡಬೇಕಂತೆ. ಕರೆಕ್ಟ್ ಎಜುಕೇಷನ್ ಬೇಕು ಇವತ್ತು. ಯಾಕೆಂದರೆ ಎಲ್ಲ ಕಟ್ ಆಫ್ ಎಲ್ಲಿ ಅಂದರೆ 98 ಕಟ್ ಆಫ್ ಅಂತ. 100 ಕಟ್ ಆಫ್ ಮಾಡಿದ್ರೆ ಯಾರು ಹೋಗೋದೇ ಇಲ್ಲ ಸ್ಕೂಲ್ಗೆ. ಎಲ್ಲ ಡ್ಯಾನ್ಸ್, ಮ್ಯೂಸಿಕ್ ಬರ್ಬೋದು ಅಂತ. ಖಂಡಿತ. ಯಾಕೆಂದರೆ ಆ ಸಂಸ್ಕಾರಗಳನ್ನು ಕಲಿಸ್ಕೊಡೋದು ಯಾವುದು ಅಂದರೆ ನೃತ್ಯ ಮತ್ತು ಸಂಗೀತ. ಯಾಕೆಂದರೆ ನಾವೆಲ್ಲ ಪೇರೆಂಟ್ಸ್ ಆಗಿಬಿಟ್ಟಿದ್ದೀವಿ, ಕಲಿಸ್ಕೊಡೋ ಟೈಮೇ ಇಲ್ವಲ್ಲ. ಹಾಗಾಗಿ ಸ್ಕೂಲಂತೂ ಹೇಳ್ಕೊಡ್ತಾ ಇಲ್ಲ. ಈ ಸಂಗೀತ, ನೃತ್ಯ ಅವೆಲ್ಲವನ್ನ ಕೆಲಸ ಮಾಡ್ತಿದೆ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿರಬೇಕು. ನಾಳೆ ನಮ್ಮನ್ನೆಲ್ಲ ಅನಾಥಾಶ್ರಮಕ್ಕೆ ಸೇರಿಸ್ಬೋದು ಅಂದರೆ ನೀವು ಸಂಗೀತ, ನೃತ್ಯಕ್ಕೆ ಸೇರಿಸ್ಬೇಕು. ಯಾಕೆಂದರೆ ಖಂಡಿತ ಈ ಕೆಲಸನ
ಅದ್ಭುತವಾದಂದು ಮಾಡ್ತಾ ಇದ್ದಾರೆ ಗುರುಗಳು. ಅದು ನಿರಂತರ ಪಾಠ ಆಗುತ್ತೆ. ಹಾಗಾಗಿ ನೀವು SLC PUC ಬಂದರೆ ನಿಮ್ಮ ಮಕ್ಕಳನ್ನ ಬಿಡಿಸ್ಬೇಡಿ. ಅರ್ಧ ಗಂಟೆ ಅಥವಾ 1 ತಾಸು ಮಾತ್ರ ನೃತ್ಯ ಅಥವಾ ಸಂಗೀತ ಕೇಳುತ್ತೆ. ಅದಕ್ಕೆ ನಿಮ್ಮ ಮಕ್ಕಳನ್ನ ಸೇರಿಸಿ ಕಂಟಿನ್ಯೂ ಮಾಡಿ. ಮೆಮೊರಿ ಟೆಕ್ನಿಕ್ ವರ್ಕ್ ಆಗುತ್ತೆ. ನೀವು 5,000 ರೂಪಾಯಿ 10,000 ರೂಪಾಯಿ ಕೊಡ್ತೀರ ಮೆಮೊರಿ ಟೆಕ್ನಿಕ್, 2 ಗಂಟೆ ನೃತ್ಯವನ್ನು ಮಾಡ್ತಾರೆ. ಅವಾಗೂ ಎಲ್ಲವನ್ನ ತಿಳ್ಕೊಂಡಿರ್ಬೇಕು, ಜೊತೆ ತಿಳ್ಕೊಳ್ಬೇಕು, ಅಭಿನಯ ತಿಳ್ಕೊಳ್ಬೇಕು, ನೃತ್ಯ ತಿಳ್ಕೊಂಡು ಎಲ್ಲವನ್ನು ತಿಳ್ಕೊಂಡಿರ್ಬೇಕು. ಅಂದರೆ ಆ ಮಗು ಮೆಮೊರಿ ಟೆಕ್ನಿಕ್ ವರ್ಕ್ ಆಗ್ತಾಯಿದೆ ಅಂತ. ಇಷ್ಟೆಲ್ಲ ಮಾಡೋಗೆ 3 ಗಂಟೆ ಎಕ್ಸಾಮ್ನ ಓದೋದಕ್ಕೆ ಕಷ್ಟ ಆಗುತ್ತಾ? ಭಾಳ ಈಸಿ ಆಗುತ್ತೆ. ಅದು ಯಾರು ಯೋಚನೆ ಮಾಡಲ್ಲ. ಎಲ್ಲ ನಮ್ಮ ಮಾರ್ಕ್ಸ್ ಬೇಕು ಅಂತ ಯೋಚನೆ ಮಾಡ್ತಾರೆ. ಮಾರ್ಕ್ಸಿಂದ ಹೋಗ್ಬೇಡಿ, ಮಿಕ್ಕಿದ್ದು ಬಿಡಿ, ಎಲ್ಲ ಬರುತ್ತೆ ತಂತಾನೆ. ಈ ಮಗುವೂ ಅಷ್ಟೇ ಅಲ್ಲ, ಎಲ್ಲದರಲ್ಲೂ 98 ಅಂತ ರೀಚ್ ಆಗ್ತದೆ. ಅಂದರೆ ಆಗುತ್ತೆ. ಅದಕ್ಕೆ ನೀವು ಪೇರೆಂಟ್ಸ್ ಆಗಿ ಒಂಚೂರು ಪುಷ್ ಮಾಡಬೇಕು. ನೀವು ಮಾಡಲ್ಲ, ಮಾರ್ಕ್ಸ್ ಬೇಕೇ ಬೇಕು ಅಂದರೆ. ಯಾಕಂದರೆ ಪದ್ಮಕ್ಕನ ಮಗಳು 98, ನೀವು 96 ತಗೊಳಂಗಿಲ್ವಲ್ಲ, 99 ತೊಗೊಬೇಕು. ಖಂಡಿತ ಈ ಕೆಲಸ ಮಾಡಿ ನಿರಂತರವಾಗಿ ನೃತ್ಯ ಸಂಗೀತಕ್ಕೆ ಮಾಡಿ. ಇವತ್ತಿನ ಸಂಗೀತದಲ್ಲಿ ಇದ್ದರು ಅಂತೆಲ್ಲ ಒಂದು ಅಬ್ಸರ್ವೇಷನ್, ಒಂದು ಜೋರು ಚಪ್ಪಾಳೆ ಬೇಕು ಅವರಿಗೆ. ಯಾಕಂದರೆ RKPC ನೋಡಿದ್ರೆ ಅದೊಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವನ ಶಿಷ್ಯ ಹಾಗೆ ಮುಂದುವರಿಸ್ಕೊಂಡಿರ್ತಾರೆ. ಅವರಿಗೆ ಸ್ಟೈಲ್ ಇರ್ಬೋದು, ನಡೆಯೋದಿರ್ಬೋದು, ಎಲ್ಲವನ್ನು. ಯಾಕೆಂದರೆ ಇಡೀ ಕಾರ್ಯಕ್ರಮದಲ್ಲಿ ಇದ್ದವರು ಎಲ್ಲ ಯೂತ್ಸ್, ಅಂದರೆ ಯಂಗ್ಸ್ಟರ್ಸ್ ಎಲ್ಲ ಇದ್ದರು. ಯಾಕೆಂದರೆ ಎಲ್ಲರೂ ಅಲ್ಲಿ ಲೈಟಿಂಗಲ್ಲಿ ಇರೋ ಕೂಡ ಮಿಥುನ್, ಇಲ್ಲಿ ಶಕ್ತಿ, ಎಲ್ಲರೂ ಅಷ್ಟೇ ಅದ್ಭುತವಾಗಿ ಎಲ್ಲ ಯುವಕರಿದ್ದಾರೆ. ಇಲ್ಲೆಲ್ಲರೂ ಯುವಕರು ಇರೋದು, ವಯಸ್ಸಾಗಿರೋ ಯಾರಿಗೂ ಇಲ್ಲ, ಮನಸ್ಸಿಗೆ ಅಷ್ಟೇ ವಯಸ್ಸು ಅಂತ. ಖಂಡಿತ ನನಗೆ ಬಂದು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಕಲಾ ವಿಮರ್ಶಕರು ಅಂತ ಎಷ್ಟು ಅದ್ಭುತವಾಗಿ ತೋರಿಸ್ಕೊಟ್ರು ನೋಡಿದ್ರ. ಮಾತಾಡಿದೆಲ್ಲ ಆಗಿದೆ, ಮಾತಾಡಕ್ ನನಗೇನು ಉಳಿಸಿಲ್ಲ ಅಂತ ಪೂರ್ಣಾಕ್ಕನ ಬಗ್ಗೆ ಹೇಳ್ತಾನೆ ಕಲೆ, ಸಂಸ್ಕೃತಿ, ಸಂಸ್ಕಾರದ ಬಗ್ಗೆ ಪಿಪ್ಪಿ ಅಂತ ಪ್ರಾಕ್ಟೀಸ್ನ ಪಿಪಿನೂ ಸಹ ಊದಿ ಹೇಗೆ ನಾವು ಪೋಷಕರಾಗಿ ಅವರನ್ನ ಬೆಳೆಸಬೇಕು ಅಂತ ದಾರಿ ಹಾಕೊಟ್ಟಂತಹ ನಂಜುಂಡರಾವ್ ಸರ್ ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ನಮ್ಮ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಶ್ರೀವತ್ಸ ಶಾಂಡಿಲ್ಯ ಅವರ ಪರಿಚಯದ ಸಮಯ ಇದೀಗ. 35 ವರ್ಷಗಳಿಗೂ ಹೆಚ್ಚಿನ ಸುದೀರ್ಘ ವೃತ್ತಿ ಜೀವನವನ್ನ ಹೊಂದಿರುವಂತಹ ಒಬ್ಬ ವಿಶ್ವವಿಖ್ಯಾತ ವೃತ್ತಿಪರ ಪತ್ರಿಕಾ ಛಾಯಾಗ್ರಾಹಕರಾಗಿದ್ದಾರೆ. ತುಂಬಾ ಕನ್ನಡ ಆಗೋಯ್ತಾ? ಅರ್ಥ ಆಗ್ಲಿಲ್ವಾ? ವರ್ಲ್ಡ್ ಫೇಮಸ್ ಫೋಟೋಗ್ರಾಫರ್ ಹೂಸ್ probably shot every upcoming established and children who are into the art field as well as cine field in this country. ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ನಲ್ಲಿ BE ಪದವಿಯನ್ನ ಹೊಂದಿರುವಂತಹ ಇವರು ಪ್ರಮುಖವಾಗಿ ವಿಶ್ವಾದ್ಯಂತ ತಂತ್ರಜ್ಞಾನ ನಿಯತಕಾಲಿಕೆಗಳಲ್ಲಿ ಕ್ಷೇತ್ರದಲ್ಲಿ, ಅಂದರೆ ಟೆಕ್ನಾಲಜಿಕಲ್ ಮ್ಯಾಗಝೀನ್ಸ್, ಹಲವಾರು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಗಳೊಂದಿಗೆ ಸಹಯೋಗ ಹೊಂದುವ ಮೂಲಕ ತಮ್ಮ ಕಲಾತ್ಮಕ ಪರಾಕ್ರಮವನ್ನ ಮೆರೆಯುತ್ತಾ ಬರುತ್ತಿದ್ದಾರೆ. ಇವರ ಪ್ರಭಾವಶಾಲಿ ಛಾಯಾಗ್ರಹಣ ವೃತ್ತಿ ಜೀವನದ ಜೊತೆಗೆ ಶ್ರೀವತ್ಸ ಶಾಂಡಿಲ್ಯ ಅವರು ಇಂಟರ್ನ್ಯಾಷನಲ್ ಆರ್ಟ್ಸ್ ಅಂಡ್ ಕಲ್ಚರಲ್ ಫೌಂಡೇಶನ್ನ ಸಂಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಹಿ ಈಸ್ ದಿ ಫೌಂಡಿಂಗ್ ಡೈರೆಕ್ಟರ್ ಆಫ್ ಇಂಟರ್ನ್ಯಾಷನಲ್ ಆರ್ಟ್ಸ್ ಅಂಡ್ ಕಲ್ಚರಲ್ ಫೌಂಡೇಶನ್. ಈ ಲಾಭೋದ್ದೇಶವಿಲ್ಲದಂತಹ ಸಂಸ್ಥೆಯು ಶಾಸ್ತ್ರೀಯ ಮತ್ತು ಅಮೂರ್ತ ಕಲೆಗಳು, ಪರಂಪರೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸುವಲ್ಲಿ ಮುಂಚೂಣಿಯಲ್ಲಿದೆ. ತಮ್ಮ ನವೀನ ಚಿಂತನೆಗೆ ಹೆಸರಾದ ಇವರು ವಿಶ್ವದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ತೃತೀಯ ಲಿಂಗಿ ಕಲೋತ್ಸವ ಎಂದರೆ ವರ್ಲ್ಡ್ಸ್ ಫಸ್ಟ್ ಎವರ್ ಟ್ರಾನ್ಸ್ಜೆಂಡರ್ ಆರ್ಟ್ ಫೆಸ್ಟಿವಲ್ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ಕಲೋತ್ಸವದಂತಹ ಅದ್ಭುತ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಸಹ. ಇದರಲ್ಲಿ ಹರಿಕಥೆ, ಜಾನಪದ ಮತ್ತು ಬುಡಕಟ್ಟು ಪ್ರದರ್ಶನಗಳಂತಹ ಕಲೆಗಳ ವಿಶೇಷ ಪ್ರಸ್ತುತಿಯನ್ನ ಪ್ರತ್ಯೇಕವಾಗಿ ಮಹಿಳೆಯರೇ ಪ್ರದರ್ಶಿಸುವಂತೆ ಮಾಡಿದ್ದಾರೆ. ಶ್ರೀವತ್ಸ ಶಾಂಡಿಲ್ಯ ಅವರ ಕೊಡುಗೆಗಳನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಲಾಗಿದೆ. ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರವು 2024ರ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇವುಗಳೊಂದಿಗೆ ವಿಶ್ವದ ಅತ್ಯುತ್ತಮ ಅಡುಗೆಯ ಪುಸ್ತಕದ ಛಾಯಾಗ್ರಾಹಕ, ವರ್ಲ್ಡ್ಸ್ ಬೆಸ್ಟ್ ಕುಕ್ ಬುಕ್ ಫೋಟೋಗ್ರಾಫರ್, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಹಾಗೂ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿಗೆ ಕೂಡ ಇವರು ಮಾನ್ಯರಾಗಿದ್ದಾರೆ.
ರಾಜ್ಯ ಮತ್ತು ಕೇಂದ್ರ ಮಾಹಿತಿ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯ ಎರಡರಲ್ಲೂ ಇವರು ಹೊಂದಿರುವಂತಹ ಗಮನಾರ್ಹ ಸಲಹಾ ಪಾತ್ರಗಳು ಮತ್ತು ತಂತ್ರಜ್ಞಾನ ಹಾಗೂ ಸಂಸ್ಕೃತಿ ಕ್ಷೇತ್ರದ ದಿಗ್ಗಜರಿಂದ ವ್ಯಕ್ತವಾದ ಮೆಚ್ಚುಗೆ ಮತ್ತು ಪ್ರಶಂಸೆಗಳು ಈ ಕ್ಷೇತ್ರದಲ್ಲಿ ಇವರ ಆಳವಾದ ಪ್ರಭಾವವನ್ನ ಎತ್ತಿ ತೋರಿಸುತ್ತವೆ. ಗಮನಾರ್ಹವಾಗಿ ಅವರ ಶ್ಲಾಘನೀಯ ಕಾರ್ಯವನ್ನ ಭಾರತದ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರೇ ಸ್ವತಃ ಅಂಗೀಕರಿಸಿ ಶ್ಲಾಘಿಸಿದ್ದಾರೆ. ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ Sri Narendra Modi himself has acknowledged and appreciated Srivatsa Shandilya sir's work. ಇದು ಕಲೆ, ಸಂಸ್ಕೃತಿ ಮತ್ತು ತಂತ್ರಜ್ಞಾನ ರಂಗಗಳಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಅವರು ಗಿಟ್ಟಿಸಿಕೊಂಡಂತಹ ಸ್ಥಾನದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನಮಗೆ ನೀಡುತ್ತದೆ. ಇಂತಹ ಕಲಾ ವಿಮರ್ಶಕರು, ಕಲಾ ಪೋಷಕರು, ಕಲಾ ಸಂಘಟಕರು ಹಾಗೂ ಛಾಯಾಗ್ರಾಹಕರು ಇಂದು ಇಲ್ಲಿರುವುದು ನಮ್ಮೆಲ್ಲರ ಸುಕೃತ. ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಡಬೇಕಾಗಿ ಕೋರಿಕೆ. ನಮಸ್ಕಾರ. ಓಡ್ ಬಂದು ಯಾಕೆ ಅಂತಂದ್ರೆ ನೀವೆಲ್ಲ ಮನೆಗೆ ಹೋಗಿ ಆರ್ ಸಿ ಬಿ ಅಂತ ಹೇಳಲಿ ಅಂತ. ಅಟ್ ಔಟ್ಸೆಟ್ ನಾನು ಮಾತಾಡ್ಬೇಕಿರೋದನ್ನೆಲ್ಲ ನಮ್ಮ ಇಬ್ರು ಗೆಳೆಯರು ಮಾಡ್ಬಿಟ್ಟಿದ್ದಾರೆ. ಡಾಕ್ಟರ್ ಪೂರ್ಣ ಸುರೇಶ್ ಅವರು ಮತ್ತೆ ಸಾಹೇಬ್ರು ಮಾತಿಗೆ ನಿಂತ್ಕೊಂಡ್ರೆ ಯಾಕೋ ಇವತ್ತು ಎಲ್ಲರ ಹೆಸರು ತಗೊಂಡು ಪೋಣಿಸಿ ಹೂವಿನ ಮಾಲೆ ಮಾಡಲಿಲ್ಲ ಅವ್ರು, ಯಾಕೋ ಟೈಮ್ ಆಗೋಗಿದೆ ಅಂತ. ನಂಜುಂಡರಾವ್ ಅವರು, ಇಟ್ ವಾಸ್ ರಿಯಲಿ ನೈಸ್. ಒಂದು ಥಿಂಗ್ ನೋಡಬೇಕು ನೀವು, ಡಾಕ್ಟರ್ ಪೂರ್ಣ ಸುರೇಶ್ ಅವ್ರು ಯಾವ ಥರ ಡ್ಯಾನ್ಸ್ ಮಾಡ್ಬೋದು ಅಂತ. ಯಾಕಂತಂದರೆ ಅವ್ರು ಮೊದಲನೇದಾಗೆ ಬಂದು ಸಾರಿ ಅಂತ ಕೇಳ್ಕೊಂಡ್ರು, ಯಾಕಂತಂದರೆ ನಾನು ಪುಷ್ಪಾಂಜಲಿಗೆ ಬರೋಕ್ಕಾಗಲಿಲ್ಲ. ದಟ್ ಶೋಸ್ ಹರ್ ಕ್ವಾಲಿಟಿ, ನಾಟ್ ಓನ್ಲಿ ಇನ್ ಡ್ಯಾನ್ಸ್, ಬಿಯಾಂಡ್ ಡ್ಯಾನ್ಸ್ ವಾಟ್ ಶಿ ಈಸ್ ಅಂತ. ಸೊ ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ದಟ್ ವಾಸ್ ದ ನೋಟಬಲ್ ಥಿಂಗ್ ಫ್ರಮ್ ಮೈ ಎಂಡ್. ಇನ್ನೊಂದು ಮಾನ್ಯತೆ ಹೆಂಗೆ ಡ್ಯಾನ್ಸ್ ಮಾಡಿದ್ಲು ಅಂದರೆ, ಓಪನಿಂಗ್ಗೆ ಪುಷ್ಪಾಂಜಲಿ, ಅಲ್ಲಿ ಅಂಜಲಿ ಇದೆ ಹೆಸರಲ್ಲೇ, ಗುರುಗಳ ಹೆಸರೇ ಇದೆ. ದ ವೇ ಕಾನ್ಫಿಡೆಂಟ್ ಆಗಿ ಬಂದರು ಅಂತಂದರೆ, ಡ್ಯಾನ್ಸ್ ಮಾಡಿದ್ರು ಅಂದರೆ, ನೀವು ಮನೆಗೆ ಹೋಗಿ ಅಡುಗೆ ಮಾಡಿದಾಗ ಅನ್ನ ಬೇಕೆ ಯಾವ್ದಾದ್ರು ಒಂದು ಅಗಳು ತೆಗೆದು ನೋಡ್ತೀರಾ ಬೆಂದಿದೆಯೋ ಇಲ್ವೋ ಅಂತ. ಆ ಥರ ಮೊದಲೇದ ಪುಷ್ಪಾಂಜಲಿಯೇ ಸಾಕು ಇವ್ರು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಾಗೋಕ್ಕೋಸ್ಕರ. ದಟ್ ವಾಸ್ ವಾಟ್ ಐ ವಾಸ್ ಟೆಲಿಂಗ್ ಮೈ ಫ್ರೆಂಡ್ ನಂಜು. ಸೊ ಇಟ್ಸ್ ರಿಯಲಿ ನೈಸ್. ನೃತ್ಯದ ಔಚಿತ್ಯವನ್ನು ಅವರು ಆ ಗೆರೆನ ದಾಟಲಿಲ್ಲ. ಯಾಕಂತಂದ್ರೆ ನೀವು ಸ್ಟೇಜ್ ಡೆಕೋರಲ್ಲಿ ನೋಡಿದ್ರು ಒಂದು ಗೆರೆ ಹಾಕೊಂಡ್ಬಿಟ್ಟಿದ್ದಾರೆ, ಅದನ್ನ ದಾಟಬಾರ್ದು ಅಂತ, ಎಷ್ಟು ಬ್ಯೂಟಿಫುಲ್ ಆಗಿ. ಸೊ ಆ ನೃತ್ಯದ ಔಚಿತ್ಯವನ್ನು ದಾಟಲೇ ಇಲ್ಲ. ಏನು ಎಕ್ಸ್ಟ್ರಾ ವಾಟ್ ನೀಡೆಡ್ ಇಸ್ ನಾಟ್ ನೀಡೆಡ್ ಎಟ್ ಆಲ್. ಏನು ಬೇಕೋ ಅಷ್ಟೇ ಔಚಿತ್ಯವಾಗಿ ನೃತ್ಯಕ್ಕೆ ಏನು ಬೇಕೋ ಅಷ್ಟೇ ಮಾಡಿದ್ದಾರೆ. ಅದು ಸಾಧ್ಯವಾಗಿದ್ದು ಅವ್ರ ಗುರುಗಳಿಂದ. ಯಾಕಂತಂದ್ರೆ ಯಾವುದೇ ಒಂದು ಶಿ ಈಸ್ ಬ್ಲೆಸ್ಡ್ ಬಿಕಾಸ್ ಅಲ್ಲಿ ಒಂದು ಫಿಲ್ಮ್ ಸ್ಟಾರು ಯಾರು ಏನೇನು ಹೇಳ್ಕೊಡ್ತಾರೆ ಅಂತಂದರೆ, ಫಿಲ್ಮಲ್ಲಿ ಏನು ಅಂತಂದರೆ ನಮಗೆ ಜಾಸ್ತಿ ಏನು ಮಾಡಬೇಡಪ್ಪ ಇಷ್ಟೇ ಮಾಡು ಅಂತ ಹೇಳ್ಕೊಡ್ತಾರೆ, ಜಾಸ್ತಿ ಮಾಡ್ಸೋಕೆ ಹೋಗಲ್ಲ. ಮುಂಚೆ ನೆಗೆಟಿವ್ ಅನಲಾಗ್ ಟೈಮಲ್ಲೇ ನೆಗೆಟಿವ್ ತಿನ್ಬೇಡ ಅಂತ ಹೇಳೋರು, ಈಗ ಟೈಮ್ ತಿನ್ಬೇಡ ಇಷ್ಟೇ ನನಗೆ ಬೇಕು ಅಷ್ಟೇ ಮಾಡಪ್ಪ ಆ್ಯಕ್ಟು ಅಂತ ಹೇಳ್ತಾರೆ. ಸಿ ದಟ್ಸ್ ದ ವೇ ಆಫ್ ಟ್ರೀಟಿಂಗ್ ಡಾನ್ಸ್ ಆಲ್ಸೋ. ನೃತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಹೇಳ್ಕೊಟ್ಟಿದ್ದಾರೆ, ಜಾಸ್ತಿ ಏನು ಹೇಳ್ಕೊಟ್ಟಿಲ್ಲ. ಅದೇನು ಜನಕ್ಕೆ ಬೇಜಾರಾಗೋದು ಬೇಡ, ಕತೆಗೆ ಏನು ಪೂರ್ಣವಾಗಿ ಏನು ಬೇಕೋ ಅಷ್ಟೇ ಕರೆಕ್ಟಾಗಿ ಹೇಳ್ಕೊಟ್ಟು ಅವ್ರನ್ನ ನಡೆಸ್ಕೊಟ್ಟಿದ್ದಾರೆ. ಒನ್ ಥಿಂಗ್ ಕಾಮನ್ ವಿತ್ ದ ಆರ್ಟಿಸ್ಟ್ ಇಸ್ ವಿ ಬೋತ್ ಆರ್ ಕಂಪ್ಯೂಟರ್ ಸೈನ್ಸ್ ಗ್ರಾಜುಯೇಟ್ಸ್. ಇಟ್ಸ್ ರಿಯಲಿ ನೈಸ್ ಟು ಸೀ ಸಮ್ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ಡಾನ್ಸರ್ ಆ್ಯಂಡ್ ಮೈ ಸೆಲ್ಫ್. ಐ ವಿಶ್ ಹರ್ ಆಲ್ ದ ಬೆಸ್ಟ್. ಇನ್ನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ಹೀಗೆ ಎಲ್ಲ ನೃತ್ಯದ ಕಾರ್ಯಕ್ರಮಕ್ಕೆ ನೀವು ಬನ್ನಿ. ಬಿಕಾಸ್ ಪ್ರಮೋಷನ್ ಇಲ್ಲದೆ ನೃತ್ಯ ಯಾರು ಮಾಡೋಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಹೇಳೋದೇನು ಅಂತಂದರೆ, ನಿಮ್ಮ ಮನೆಯವ್ರ ನೃತ್ಯ ಅಲ್ಲದೆ ಬೇರೆ ನೃತ್ಯ ಕಾರ್ಯಕ್ರಮಕ್ಕೂ, ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮಕ್ಕೂ ಪ್ರಮೋಟ್ ಕ್ಲಾಸಿಕಲ್ ಆರ್ಟ್ಸ್ ಅಂತ ಹೇಳೋದು. ಯಾಕಂದರೆ ನಾನು ಆಲ್ ಓವರ್ ಇಂಡಿಯಾ ಕಾರ್ಯಕ್ರಮ ಮಾಡ್ತಾನೇ ಇರ್ತೀನಿ. ಒಂದು ಹೇಳೋದೇನು ಅಂತಂದರೆ ಅದೇ, ಶಾಸ್ತ್ರೀಯ ನೃತ್ಯನ ಬಿಟ್ಕೊಡೋದು ಬೇಡ. ಬಿಕಾಸ್ ನೀವು ಯಾವುದೇ ದೇಶಕ್ಕೆ ಹೋದ್ರೂ ಇದು ಪರಂಪರೆ ಎಲ್ಲೂ ನಿಮಗೆ ನೃತ್ಯದ ಮೂಲಕ ಅಥವಾ ಶಾಸ್ತ್ರೀಯವಾಗಿ ನೋಡೋಕ್ಕಾಗೋದಿಲ್ಲ. ಇಂಡಿಯಾ, ಭಾರತ ಒಂದೇ, ನೀವು ಭಾರತದಲ್ಲಿ ಮಾತ್ರ ನೀವು ನೋಡೋಕ್ಕೆ ಸಾಧ್ಯ. ಯಾಕಂದರೆ 800 ವರ್ಷ 1000 ವರ್ಷದಿಂದ ಏನಿತ್ತು ಅಂತಂದರೆ ನೃತ್ಯ ನೋಡ್ಬಿಟ್ರೆ ಗೊತ್ತಾಗುತ್ತೆ 1000 ವರ್ಷದಿಂದ ಏನಿತ್ತು ಅಂತ. ಸೊ ನೀವು ಬೇರೆ ದೇಶಕ್ಕೆ ಹೋದರೆ ಅಲ್ಲಿ ಏನಿದ್ರು ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ ವಿನಃ ಈ ಥರ ಪರ್ಫಾರ್ಮಿಂಗ್ ಆರ್ಟು ಬೆಳೆದು ಬಂದಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಆರ್ಟ್. ಅಂಜಲಿ, ರಿಯಲಿ ಆಲ್ ದ ಬೆಸ್ಟ್. ಐ ಕ್ಯಾನ್ ಸಿ ದ ಆರ್ಟಿಸ್ಟಿಕ್ ಕೇಪಬಿಲಿಟಿ ಆಫ್ ಯುವರ್ಸ್. ಯಾಕಂದರೆ ನೃತ್ಯದಲ್ಲದೆ ನಾನು ಅವ್ರನ್ನ ಸಿನಿಮಾಲಿ ಬೀಂಗ್ ಇನ್ ದ ಸೆನ್ಸಾರ್ ಬೋರ್ಡ್ ಆಲ್ಸೋ ಐವ್ ಸೀನ್ ಮೂವೀಸ್ ಆಲ್ಸೋ. ಸೊ ಇಟ್ಸ್ ರಿಯಲಿ, ಅವ್ರು ಹೇಳಿರಲಿಲ್ಲ ನಾನು ಅವ್ರನ್ನ ಮೂವಿನ ಸೆನ್ಸಾರ್ ಮಾಡಿದ್ದೀನಿ ಅಂತ. ಸೊ ಇವತ್ತೇ ಹೇಳ್ತಾ ಇರೋದು. ಇಟ್ಸ್ ರಿಯಲಿ ನೈಸ್. ಆಲ್ ದ ವೆರಿ ಬೆಸ್ಟ್.
ಆಲ್ ದ ಬೆಸ್ಟ್ ಫಾರ್ ದ ಡಾನ್ಸರ್ ಆಲ್ಸೋ. ಸೊ ಕಂಟಿನ್ಯೂ ಡಾನ್ಸಿಂಗ್. ಥ್ಯಾಂಕ್ ಯು. ಡಾನ್ಸ್ ಮೂಲಕ ಕಂಪ್ಯೂಟರಿನ ಎಷ್ಟು ಚೆನ್ನಾಗಿ ಕಲ್ತ್ಕೋಬಹುದು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ಇಂತಹ ವಿಶ್ವ ಪರ್ಯಟಕ ಛಾಯಾಗ್ರಾಹಕರೊಬ್ರು ನಮ್ಮ ದೇಶದಲ್ಲಿ ಸಿಗೋದು ನಿಮ್ಗೆಲ್ಲೂ ಸಿಗಲ್ಲ ಅಂತ ಹೇಳಿದ್ರೆ ವಿ ಶುಡ್ ಸಿಂಪ್ಲಿ ಬಿಲೀವ್ ಹಿಸ್ ವರ್ಡ್ಸ್. ಇಂತಹ ಅದ್ಭುತವಾದ ಮಾತುಗಳನ್ನು ಆಡಿದಂತಹ ಶ್ರೀವತ್ಸ ಶಾಂಡಿಲ್ಯ ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ಮನ್ವಿತಾಳ ತಾಯಿಯಾದಂತಹ ಶ್ರೀಮತಿ ಸುಮಾ ಅವರು ಅವರ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಟಾರ್ಗೆಟ್ ಇಂಡಿಯಾ ಕಾರ್ಪೊರೇಷನ್ ಇಂದ ಬಂದಿರುವಂತಹ ಗಣ್ಯರನ್ನ ಈ ರಂಗದ ಮೇಲೆ ಅಭಿನಂದಿಸಬೇಕು ಅಂತ ಆಸೆ ಪಡ್ತಿದ್ದಾರೆ. ಕ್ಯಾನ್ ಐ ರಿಕ್ವೆಸ್ಟ್ ಮಿಸ್ಟರ್ ರಾಕೇಶ್ ಮಿಶ್ರಾ, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಟಾರ್ಗೆಟ್ ಇಂಡಿಯಾ ಕಾರ್ಪೊರೇಷನ್, ಟು ಕೈಂಡ್ಲಿ ಜಾಯಿನ್ us on stage and receive a token of gratitude from Srimati Suma, whose journey in life he has been supporting since past 15 long years. ಎಲ್ಲ ಪರಿಸ್ಥಿತಿಯಲ್ಲಿ ಶ್ರೀಮತಿ ಸುಮಾ ಅವರನ್ನ ಒಂದು ಹಿರಿಯಣ್ಣನ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ಶ್ರೀಯುತ ರಾಕೇಶ್ ಮಿಶ್ರಾ ಅವರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸುವಂತಹ ಸಮಯ. ಇದು ಸಾಮಾನ್ಯವಾಗಿ ಜನರ ಪ್ರೀತಿಯನ್ನ, ಜನಸಾಮಾನ್ಯರಿಗೆ ಮನಸ್ಸಿನಲ್ಲಿ ಉದಯಿಸುವಂತಹ ಭಾವನೆಗಳನ್ನ ತೋರ್ಪಡಿಸಲಿಕ್ಕೆ ಉಪಯೋಗಿಸುವಂತಹ ಒಂದು ಪ್ರಸ್ತುತಿಯಾಗಿರುತ್ತದೆ. ಈ ಜಾವಳಿ ಎಂಬ ಪದವು ಮರಾಠಿಯ ಝಾವಾಳಿ ಎಂಬಂತಹ ಪದದಿಂದ ಬಂದಿದೆ ಅಂತ ಎಷ್ಟೋ ಜನ ನಂಬ್ತಾರೆ. ಏನಪ್ಪ ಝಾವಾಳಿ ಅಥವಾ ಝಾವಳಿ ಅಂತ ಹೇಳಿದ್ರೆ, ಕಣ್ಣುಗಳಲ್ಲಿ ಪ್ರೇಮ ನಿವೇದನೆಯನ್ನ ಮಾಡುವುದು ಸಂಜ್ಞೆಗಳ ಮೂಲಕ ತಿಳಿದುಕೊಳ್ಳುವುದು ಅಂತ. ಅಂದರೆ ಯು ವಿಲ್ ಡೂ ಯೋರ್ or you will express your love and your feelings through only the eyeball movement and not any explicit words or actions. That is the root word of this dance presentation called Javali. So ಕಣ್ಣುಗಳಲ್ಲಿ ಸನ್ನೆ ಮಾಡುತ್ತಾ ಮಧುರವಾದ ಪ್ರೀತಿಯನ್ನ ತೋರಿಸುವುದು ಪಚ್ಚೆ ಶೃಂಗಾರ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಇಂತಹ ಶೃಂಗಾರ ಭಾವವೇ ಹೆಚ್ಚಾಗಿ ಇರುವಂಥದ್ದು ಜಾವಳಿಗಳ ವಿಶಿಷ್ಟತೆ. ಹಾಗೆಯೇ ಆ ಜಾವಳಿಗಳಲ್ಲಿ ಆಡು ಭಾಷೆ ಅಂದ್ರೆ ಕೊಲೋಕ್ವಿಯಲ್ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೀವಿ ಅದನ್ನ ಹೆಚ್ಚಾಗಿ ಕಾಣಬಹುದು. ಬಹಳ ಶಾಸ್ತ್ರೀಯತೆಯಿಂದ ಕೂಡಿದಂತಹ ಸಂಸ್ಕೃತ ಪದಗಳನ್ನ ಸಾಮಾನ್ಯವಾಗಿ ಈ ಕೃತಿಗಳಲ್ಲಿ ಬಳಸಲಾಗುವುದಿಲ್ಲ. ಹಾಗೆಯೇ ಅದ್ಭುತವಾದಂತಹ ಚಲನೆಗಳನ್ನ ಅಂದರೆ ಫಾಸ್ಟ್ ಟೆಂಪೋ ಅಂತ ಏನ್ ಹೇಳ್ತೀವಿ ಅದನ್ನ ಸಹ ಈ ಜಾವಳಿಗಳು ಬಳಸಿಕೊಳ್ಳುತ್ತೆ. ಎಲ್ಲ ರೀತಿಯಲ್ಲೂ ಸಾಮಾನ್ಯ ಮನುಷ್ಯರಿಗೆ ನೃತ್ಯದ ಮೂಲಕ ಆ ಶೃಂಗಾರದ ಅಭಿವ್ಯಕ್ತಿಯನ್ನ ಕೊಡಲಿಕ್ಕೆ ಪ್ರಯತ್ನ ಪಡೋದು ಜಾವಳಿಯ ವೈಶಿಷ್ಟ್ಯ. 19ನೇ ಶತಮಾನದಲ್ಲಿ ಪ್ರಮುಖವಾಗಿ ಬೆಳಕಿಗೆ ಬಂದವು ಈ ಜಾವಳಿಗಳು ಅಂತ ನಂಬಲಾಗತ್ತೆ. ತಿರುವಾಂಕೂರಿನಲ್ಲಿ, ಕೇರಳದ ಒಂದು ಊರು, ಅಲ್ಲಿ ಉಗಮವಾಗಿ ಮೈಸೂರಿನಲ್ಲಿ ಇದನ್ನ ಬಹಳ ಕೊಂಡಾಡಿ ನಂತರ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಇದು ಪ್ರಸಿದ್ಧವಾಯಿತು ಅಂತ ಕೂಡ ಹೇಳ್ತಾರೆ. ಡಾಕ್ಟರ್ CR ರಾಯ್ ಅವರ ಪ್ರಕಾರ ಜಾವಳಿಗಳು ಹಿಂದೂಸ್ತಾನಿ ಸಂಗೀತದ ಟಪ್ಪ ಎಂಬಂತಹ ಒಂದು ಪ್ರಸ್ತುತಿಯೊಂದಿಗೆ ಹೋಲಿಕೆಯನ್ನ ಹೊಂದಿರುತ್ತವಂತೆ. ಟಪ್ಪಗಳಿಗೆ ಆಯ್ಕೆ ಮಾಡಿದಂತಹ ರಾಗಗಳು ಆರಂಭಿಕ ಜಾವಳಿ ಸಂಯೋಜಕರ ಪ್ರಭಾವಕ್ಕೆ ಒಳಗಾಗಿವೆ. ಸುಮಾರು 37 ರಾಗಗಳಲ್ಲಿ ಇಂತಹ ಜಾವಳಿಗಳನ್ನ ಸರ್ವೇ ಸಾಮಾನ್ಯವಾಗಿ ಸಂಯೋಜಿಸಲಾಗುತ್ತೆ ಅಂತ ಹೇಳ್ತಾರೆ. ಜಾವಳಿ ಸಂಯೋಜಕರಲ್ಲಿ ಧರ್ಮಪುರಿ ಸುಬ್ಬರಾಯರ್, ಕುಪ್ಪಸ್ವಾಮಿ ಅಯ್ಯರ್, ಸ್ವಾತಿ ತಿರುನಾಳ್, ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ತಂಜಾವೂರು ಚತುಷ್ಟಯರು, ತಿರುಪತಿ ನಾರಾಯಣ ಸ್ವಾಮಿ ನಾಯ್ಡು ಮುಂತಾದವರು ಮುಂಚೂಣಿಯಲ್ಲಿ ಇದ್ದಾರೆ. ಇಂದಿನ ಜಾವಳಿಯಲ್ಲಿ ತನ್ನ ಕಾಂತನು ತನ್ನ ಮೇಲೆ ಮುನಿಸನ್ನ ತೋರುತ್ತಿದ್ದಾನೆ ಎಂದು ಸಖಿ ಅಥವಾ ಸ್ನೇಹಿತೆಯಲ್ಲಿ ತನ್ನ ಪ್ರೇಮ ನಿವೇದನೆಯನ್ನ ಮಾಡಿಕೊಳ್ಳುತ್ತಿರುವಂತಹ, ವಿರಹದಲ್ಲಿ ತನ್ನ ಪ್ರಿಯಕರನಿಗಾಗಿ ಕಾಯುತ್ತಾ ಬೇಯುತ್ತಾ ನೋಯುತ್ತಾ ಇರುವಂತಹ ವಿರಹೋತ್ಕಂಠಿತ ನಾಯಿಕೆಯ ಚಿತ್ರಣವನ್ನ ಇಲ್ಲಿ ಕಟ್ಟಿಕೊಡಲಾಗಿದೆ. ಈ ಸುಂದರಾಂಗ ಬರುತ್ತಾನೆ ಅಂತ ನಾನು ಎಲ್ಲ ಸಮಯದಲ್ಲೂ ಅವನ ದಾರಿ ನೋಡಿ ನೋಡಿ ದಣಿಯುತ್ತಿದ್ದೇನೆ ಸಖಿ, ಇದೇನೇ ಸಖಿ ಕಾಂತನು ಮುನಿದಿರ್ಪನ್ ಸುಧಾಂಶು ಮುಖಿ ಕೇಳ್ ಸೋಚಿಗವಾಗಿದೆ ಅಂತ ನಾಯಿಕೆ ಹೇಳ್ತಾಳೆ. ಓ ಚಂದ್ರನಂತೆ ವದನವಿರುವಂತಹ ನನ್ನ ಸಖಿಯೇ, ಈ ನಾಯಕ ಇಷ್ಟೊತ್ತಾದರೂ ನನ್ನ ಹತ್ರ ಬರ್ತಾ ಇಲ್ವಲ್ಲ, ಯಾಕೆ ಅಂತ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಅವನ ನಿರೀಕ್ಷೆಯಲ್ಲಿ
ಗಂಧ, ಪುಷ್ಪ, ಕುಸುಮ ಎಲ್ಲವನ್ನ ಅಣಿ ಮಾಡಿಕೊಂಡು ಕಾಯ್ತಾ ಇದ್ದೇನೆ. ಇದರ ಜೊತೆ ನನ್ನನ್ನು ಸಹ ಅಲಂಕರಿಸಿಕೊಂಡು ಶಯ್ಯಾಗೃಹವನ್ನು ಸಹ ಅವನಿಗಾಗಿ ನಾನು ಅಣಿ ಮಾಡಿ ತಯಾರಾಗಿದ್ದೇನೆ. ಇದೆಲ್ಲವಾದರೂ ಆ ವೆಂಕಟೇಶನಿಗೆ ನನ್ನ ಮೇಲೆ ಕರುಣೆ ಬರುತ್ತಿಲ್ಲವಲ್ಲ ಎಂದು ಹೇಳುವಂತಹ, ಅವನನ್ನು ಕರೆತರಲು ಸಖಿಯನ್ನು ಪ್ರೇರೇಪಿಸುತ್ತುವಂತಹ ಒಂದು ಜಾವಳಿ ಇದಾಗಿದೆ. ಬೇಹಾಗ್ ರಾಗ ಹಾಗೂ ಆದಿತಾಳದಲ್ಲಿ ವೆಂಕಟಾದ್ರಿ ಶಾಮರಾವ್ ಅವರಿಂದ ರಚನೆಯಾಗಿರುವಂತಹ ಜಾವಳಿ ಮನ್ವಿತಾಳ ಮನೆದೇವರಾದಂತಹ ಶ್ರೀನಿವಾಸರ ಮೇಲೆ ರಚಿತವಾಗಿದೆ. ನಿಮ್ಮ ಜೋರಾದ ಕರತಾಡನದೊಂದಿಗೆ ಆಗಮಿಸಲು ಹೇಳೋಣ ಮನ್ವಿತಾಳಿಗೆ ಜಾವಳಿಯ ಪ್ರಸ್ತುತಿಗಾಗಿ. Ladies and gentlemen, we now move on to the final presentation of today evening's Manvita's Ranga Pravesha in the form of a Tillana. Tillana is that piece that brings a very beautiful end to either a music concert or a dance performance in the Carnatic classic parampara. Tillana is purely based on the rhythmic syllables produced by mridangam or any such rhythmic instruments. One can find beautiful pirouettes, jumps, leaps and picturesque postures that adds beauty to this finale of any Bharatnatyam performance in the form of a Tillana. There will always be a tiny section of Sahitya or lyrics at the end, which the composer would have written as a tribute to the person, the king or the god whom they think are taking care of them. Tillana ಎಂಬುದು ಯಾವುದೇ ಸಂಗೀತ ಕಚೇರಿಗೆ ಅಥವಾ ನೃತ್ಯ ಕಾರ್ಯಕ್ರಮಕ್ಕೆ ನೀಡುವಂತಹ ಅತ್ಯದ್ಭುತವಾದಂತಹ ಕೊನೆಯ ಒಂದು ದೀಪ ಪ್ರಜ್ವಲನ. ಹೇಗೆ ನೀವು ಒಂದು ದೇವಸ್ಥಾನದಲ್ಲಿ ಮುಂದಿನ ದ್ವಾರ, ಮಹಾದ್ವಾರ ಏನಿರುತ್ತೆ ಅದರಲ್ಲಿ ಕಾಲಿಟ್ಟು ಹಂತ ಹಂತವಾಗಿ ನಡೆಯುತ್ತಾ ಕೊನೆಗೆ ಗರ್ಭಗುಡಿಗೆ ಹೋಗಿ ಆ ಗರ್ಭಗುಡಿಯಲ್ಲಿ ಆ ದೇವರಿಗೆ ಮಾಡುವ ಮಂಗಳಾರತಿಯನ್ನ ಕಣ್ತುಂಬ ತುಂಬಿಕೊಳ್ಳುತ್ತೀರೋ, ಅದೇ ಇಂದಿನ ಭರತನಾಟ್ಯದ ಪ್ರಸ್ತುತಿ ಕೂಡ. ಪುಷ್ಪಾಂಜಲಿಯೊಂದಿಗೆ ಆ ಮಹಾದ್ವಾರದೊಳಗೆ ಕಾಲಿಟ್ರಿ. ಈ ತಿಲ್ಲಾನದಲ್ಲಿ ಗರ್ಭಗುಡಿಯಲ್ಲಿ ಆಗುತ್ತಿರುವಂತಹ ಮಂಗಳಾರತಿಯನ್ನ ನೋಡಿ ಎಲ್ಲರೂ ಸವಿಯುವಂತಹ ಸಮಯ ಇದೀಗ. ಇಂದಿನ ತಿಲ್ಲಾನ ಶ್ರೀಯುತ ಲಾಲ್ಗುಡಿ ಜಯರಾಮನ್ ಅವರು ರಚಿಸಿರುವಂತಹ ಸಿಂಧು ಭೈರವಿ ರಾಗದ ಆದಿತಾಳದಲ್ಲಿ ಇರುವಂತಹ ಷಣ್ಮುಖನ ಮೇಲೆ ಸಾಹಿತ್ಯವಿರುವಂತಹ ತಿಲ್ಲಾನ. ಈ ತಿಲ್ಲಾನಂ ಮಂಗಳಂನೊಂದಿಗೆ ಪೂರ್ಣಗೊಳ್ಳುತ್ತದೆ. ತದನಂತರ ಇನ್ನು ಒಂದು 10 ನಿಮಿಷದ ಕಾರ್ಯಕ್ರಮ ನಮ್ಮನ್ನ ಸೆಳೆದೊಯ್ಯುತ್ತದೆ. ಏನು ಎತ್ತ ಅಂತ ಇದಾದ ನಂತರ ತಿಳಿದುಕೊಳ್ತೀರಾ. ಹಾಗಾಗಿ ತಾಳ್ಮೆಯಿಂದ ನಮ್ಮೆಲ್ಲರೊಂದಿಗೆ ಕೂತು ಸಹಕರಿಸಬೇಕಾಗಿ ವಿನಂತಿ. ಮನ್ವಿತಾಳ ಕೊನೆಯ ಪ್ರಸ್ತುತಿ ತಿಲ್ಲಾನ ಹಾಗೂ ಮಂಗಳಂ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಆ ಮಗುವನ್ನ ಸ್ವಾಗತಿಸಿ. ವೀಕ್ಷಕರೇ, ಧನ್ಯವಾದಗಳು. ದಯವಿಟ್ಟು ಬೆಲ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಲು ಮರಿಬೇಡಿ.